ರೇಟ್ ಐತಿ ಖಾತೆ ಇಲ್ಲ ಅಂದ್ರೆ ಹೆಣ್ಮಕ್ಳದು 2,000 ನೀರತ್ತು 6 ಬರ್ತಾವ ಭಾಳ ಕಷ್ಟದಲ್ಲಿ ಕಷ್ಟ ಭಾಳ ಅದ ಬಿಡು. ಮಳಿ ಬರ್ಲತ್ತಲ್ಲ ಮತ್ತೆ ಇನ್ನು ಮುಂದೆ ಆರಾಮ ಆಗ್ಬೋದಲ್ಲ. ಮುಂದೇನದ ಮುಂದ ಇದು ಹಳ್ಳ ನಾಲ ಕೊಲ್ಲ ಎಲ್ಲ ಹರಿಬೇಕು ಅದಾಗ ಮಳೆ ಅದ ಅವಾಗ ಶುದ್ಧ ಆಗ್ತದ ಏನಕ್ಕ ಇಟ್ರ ಮ್ಯಾಗ ಬೆಳಿ ಆಗಲ್ಲ ಅಂದಿ. ಆಗಲ್ರಿ ಸೌಕರ ಹಿಂಗಂಗದ. ಈಗ ಎಟ್ ಖರ್ಚಾರ ಎಟ್ರ ಇದು ಈಗ ಎಲ್ಲ ಕಬ್ಬು ಹಚ್ಚಿದಿ ಎರಡು ಕೂಡ 1.5 ಲಕ್ಷ ರೂಪಾಯಿ ಮುಂದೆ ಹೋಗಿದ್ರೆ ಖರ್ಚು ಮಾಡಕ್ಕೆ. ಈಗ ಕಬ್ಬು ಹಚ್ಚೋದು ಬತ್ತು ಹತ್ತಿ ಬಿತ್ತ ಬತ್ತು ಎಲ್ಲ ತರಕಾರಿ ಬತ್ತು ಎಲ್ಲ 1.5 ಲಕ್ಷ ರೂಪಾಯಿ ಮುಂದೆ ಹೋಗ್ಯಾರಿ. ಅದ್ರ ಫೈದ ನಮ್ಗೆ ಸಿಗಲ್ಲಾಗ್ಯಾರಿ. ಇವತ್ತು ಇದ್ರದ್ದು ಚವಳಿ ಗಿಡದು ಚವಳಿ ಪಲ್ಯ ಮಾರ್ಕೆಟ್ ಹ್ಯಾಂಗ ಜೊಗಲಾಗ್ಯದ. ನಾವು ಕೂಲಿ ಹಚ್ಚಿ 500 ರೂಪಾಯಿ ಕೂಲಿ ಕೊಡ್ತೇವೆ. ನಾವು 500 ಕೂಲಿ ಕೊಡ್ತೇವೆ. ಈಗ ಮಾರ್ಕೆಟ್ಗೆ ಹೋಗು 300 ಬಿಡ್ತಾರ 250 ಬಿಡ್ತಾರ. ನಾವ್ ಹೆಂಗಾತ್ರಿ ಸೌಕರ ಭಾಳ ಲಾಸ್ ಅದ ಅಂದ್ರ ಪೂರ ಲಾಸ್ ಇರೋದು. ನಾವು ಏನ್ ರೈತ ಏನ್ ಮಾಡ್ತಾನ. ಈ ಕಡೆ ಹತ್ತಿ ಹಚ್ಚಿದಲ್ಲ ಇದು ಹ್ಯಾಂಗ್ ಪ್ಯಾಕೆಟ್ ಇವು ಇದು 950 ಕೊಟ್ಟಿವ್ರಿ. ಎಟ್ರು ಪಾವ್ ಕಿಲೋ ಇರ್ತಾವನು ಬೀಜ? ಪಾವ್ ಕಿಲೋ ಇಲ್ರಿ, ಮ್ಯಾಗಿರ್ತಾರ. ಅರ್ಧ ಕಿಲೋ ಇರ್ತಾವನು? 1 ಕಿಲೋ ತನ ಇರ್ತಾವ್ರಿ. ಎತ್ತಿಗೆ ಬಿತ್ತೇವ್ರಿ. ಏನ್ ಉದ್ದೇಶ ನೋಡ್ರಿ ನಾವು ಈಗ ನಾಟಕಿ ಈಗ ಎಲ್ಲಾ ಕಡೆ ಊರ್ತಾರ ಅದ ನೀವು ಬಿತ್ತಿರಿ ನೋಡ್ರಿ. ಒಂದ್ ಕಡೆ ಊರ್ತಾರ ಬಿತ್ತಾರ. ಅದೊಂದು ಹೆಂಗಾದ್ರ ಇದು ರೈತಗ ಕಮ್ಮಿ ಆಗ್ಬೇಕಾದ್ರೆ ಹೆಂಗ್ ಗೊತ್ತನು. ಒಂದು ನಮ್ಗ ರೊಕ್ಕ ನಂಬಲ್ಲಿ ಇಲ್ಲಪ್ಪ ಅಂದ್ರ ಬಿತ್ತಬಹುದು. ಇಲ್ಲಪ್ಪ ನಂಬಲ್ಲಿ ರೊಕ್ಕ ಬಕ್ಳ ಅಂದ್ರ 4 ಮಂದಿ ಆಳಚ್ಚಿ ಉರ್ಸ್ಬೇಕು. ಒಂದ್ ಆಳಿಗೆ ಎಟ್ಟ ಗೊತ್ತಲ್ರಿ? ಒಂದ್ ಆಳಿಗೆ ಎಟ್ಟದಂದ್ರ ಒಂದ್ ಆಳಿಗೆ 500 ಅದ. ಒಂದ್ ಪ್ಯಾಕೆಟ್ ಉರ್ಲಿಕ್ಕೆ 500 ರೂಪಾಯಿ ಅದ. ಒಂದಿನ 10 ಪ್ಯಾಕೆಟ್ಗೆ 5,000 ಆಗ್ತಲ್ರಿ. ನೋಡಿ ಈ ಲೆಕ್ಕ ರೈತಿಗೆ ಏನ್ ಉಳಿದ ಹೇಳ್ರಿ. ಭಾಳ ಐತಿ. ಹತ್ತಿ ನಾವು ಮಾಡ್ಬೇಕಾದ್ರೆ ಇದು ಕಷ್ಟ ಇಟ್ಟದ್ರಿ. ಗೊಬ್ಬರ ಚೆಲ್ಲ ಆತ್ರಿ. ಚೆಲ್ಬೇಕ್ರಿ. ಮತ್ತೆ ಏನ್ ನೋಡ್ಬೇಕ್ರಿ ಅದು ಕೂಲಿ ಮತ್ತೆ ಕಸ ತೆಗಿಬೇಕಲ್ರಿ. ಮತ್ ಕಸ ಬತ್ತಂದ್ರ ಕಸ ಬೇಕು, ಎಡಿ ಬೇಕು, ಎಲ್ಲ ಬೇಕ್ರಿ. ಕಸ ಇದಕ್ಕೆ ಈಗ ಮಳಿ ಈಗ ಮಳಿ ಬತ್ತಂದ್ರ ಎಟ್ಟ ತೆಗಿತೀರಿ ಇಟ್ರದಾಗ ಲಾಭ ನೀವು? ಲಾಭಲಿಕ್ಕೆ 50,000 ರೂಪಾಯಿ ಆದ್ರೆ ಒದ್ದಾಡಿದೆ ನಾವು ಟೋಟಲಿ. ಈಗ ಮಳಿ ಬತ್ತ ಬರ್ಲಿಲ್ಲ ಅಂದ್ರ ಲಾಸ್. ನೀವು ಬರ್ಲಿಲ್ಲ ಅಂದ್ರ ಲಾಸ್ 1.5 ಲಕ್ಷ ಲಾಸ್ ಆಗ್ತದ ಪೂರಾ. ಅದೊಂದು 3 ಲಕ್ಷ ಹೋಗ್ತಾರೆ. ಡೈಲಿ 3 ಲಕ್ಷ ಆಯ್ತು ರೈತ. ಭಾಳ ಹೈರಾಣ ಅದ ಬಿಡ್ರಿ. ಏನಾಯ್ತ್ರಿ ಈಗ ನೀವು ಹತ್ತಿ ಬಿತ್ತಿ? ಇದು ಬಿತ್ತಿ ಒಂದು 20 ದಿನ ಆಗತ್ರಿ. 20 ದಿನ ಆಯ್ತೇನ್ರಿ? ಈಗ ಬೇರೆ ಕಡೆ ಆ ಕಡೆ ಬೇರೆ ಇದ್ರಾಗ ನೋಡಿದ್ರೆ ಭಾಳ ಎತ್ತರ ಆಗ್ಯದ್ರಿ. 1 ಫೀಟ್ ಎತ್ತರ ಆಗ್ಯದ. ಈ ಬೇರೆ ಕಡೆ ಹೆಂಗಂತ ಗೊತ್ತನ್ರಿ, ಇವು ಮಳಿ ಬಂದ್ರಿ. ಮಳಿ ಅಲ್ಲಿ ಒಂದು ಕೆಲ ಕಡೆ ಮಳೆ ಬಂದ, ಒಂದ್ ಕೆಲ ಮಳೆ ಇಲ್ರಿ. ಡಿಸ್ಟ್ರಿಕ್ಟ್ ಮಳಿನೇ ಇಲ್ಲ ನೋಡ್ರಿ. ಹೌದ್ರಿ. ಬರ್ರಿ ಆ ಕಡೆ ಕಬ್ಬು ತೋರ್ಸೈತ್ರಿ ನೋಡಮ್ ಏನ್ ಚಲೋ ಅದ ಹೆಂಗ ಅದ ಆ ಕಡೆ? ಕಬ್ಬಿಗೆ 50 ಅದಕ್ಕೆ ಹೋಗಿದ್ರೆ ಬರೀ 10 ಹೋಗಿದ್ರೆ 50. ಇಲ್ಲಿ ಬೆಳಗ್ಗೆ ಆಗ್ಯದಲ್ರಿ, ನೀರ್ ಕಡಿಮೆ ಬಿದ್ದಾಗ್ಯದೇನ್ರಿ? ನೀರ್ ಇಲ್ರಿ. ಇಲ್ಲ ವರ್ಷ ನೀವು ಅಲ್ಲಿ ಏನ್ ಹಚ್ಚಿದ್ರಿ ಈ ವರ್ಷ ಕಬ್ಬ ಹಚ್ಚಿರಲ್ಲ. ಮತ್ತೆ ನೀರ್ ಇಲ್ಲ ಅಂದ್ರೂ ಯಾಕೆ ಕಬ್ಬ ಹಚ್ಚಿರಿ ನೀವು? ನೀರ್ ಇಲ್ಲ ಅಂದ್ರೂ ಯಾಕೆ ಕಬ್ಬ ಹಚ್ಚಿರಿ? ಹೋದ ವರ್ಷ ಹೆಚ್ಚು ಮಳೆ ಇತ್ತು. ಅದೇ 1 ಎಕರೆ ಏನಾಗಿದೆ ಅದು ಹೆಂಗ್ ಗೊತ್ತಿರ್ರಿ, 1 ಎಕರೆದಾಗ ಒಂದು ಹತ್ತಿ ಉಳಿದ. ಆ 1 ಎಕರೆದಾಗ ಹತ್ತಿ ಉಳಿದ್ರಕ ಅದಕ್ಕೆ ನೀರ್ ಹತ್ತು ಬರೀ ವರ್ಷ ಒಟ್ಟು ಮಳಿ ಹೆಚ್ಚಾಗಿ ಹೋಲತ್ತಾರ ಬೆಳಿ, ಅದಕ್ಕೆ ಕಬ್ಬ ಹಚ್ಚಿರಿ ವರ್ಷ. ಈ ವರ್ಷ ಮತ್ತೆ ಇದನ್ನು ಆಗಾದ್ರೆ ಡೌಟ್ ಅದ ರೀ, ಮಳಿ ಬರ್ಲಿಲ್ಲ ಅಂದ್ರೆ. ರೈತರು ಏನು ಒಟ್ಟು ಪ್ರಕೃತಿ ನಂಬಿ ಮಾಡ್ತಾನ್ರಿ, ಅದು ಒಟ್ಟು ಲಾಭ ಆಯ್ತು ಆಗ್ಲಿಕ್ಕಂದ್ರ ಇಲ್ಲ. ನಾವು ನಂಬದ್ ನೋಡ್ರಿ ಭೂಮಿಗೆ, ಭೂಮಿ ಬಿಟ್ಟು ಬೇರೆ ಯಾವ್ದಿಲ್ರಿ. ಬಿಡ್ರಿ ಅದೇ ನಂಬಿ ಮಾಡದ್ರಿ, ಒಟ್ಟ ಒಳ್ಳೇದಾಯ್ತು ಆಯ್ತು. ಸರ್ಕಾರ ಏನ್ ಮಾಡ್ತಾರೆ ಗೊತ್ತಲ್ರಿ, ಅಧಿಕಾರದಾಗ ಬರೀ ಅಧಿಕಾರ ತೋರಿಸ್ತಾರ. ಅಧಿಕಾರ ಹೆಂಗ್ರಿ ಏನು ರೈತರು ಬಿಡ್ರು ಎಲ್ಲ ಕಷ್ಟ ಗೊತ್ತು ನಿಮ್ಗೆ ಗೊತ್ತ ಹೇಳ್ತೀರ. ರೈತರ ಕಷ್ಟ ಭಾಳ ಅದ ಬಿಡ್ರಿ. ನೀವು 6 ತರ ನಾವೇ ಡಿ.ಕೆ. ಶಿವಕುಮಾರ್ ಬಂದ, ಸಿದ್ದರಾಮಯ್ಯ ಬಂದ, ಏನ್ ಮಾಡ್ಬೇಕಂತೀರಿ ಹೇಳ್ರಿ ರೈತರಿಗೆ? ಅವ್ರೆಲ್ಲ ಅವ್ರು ತಿಂಗಳ 2,000 ರೂಪಾಯಿ ಕೊಡ್ಲಾತಾರ. ಅವ್ರು ಮತ್ ಕರೆಂಟ್ ಫ್ರೀ ಅಂತಾರ. ನಿಮ್ ಸಂಸಾರ ಕೊಟ್ಟಿರ್ಬೇಕು. ಕರೆಂಟ್ ಫ್ರೀ ಅಂತ ಹೇಳ್ತಾರ ಅವ್ರು. ಮತ್ತೆ ಏನ್ ಮಾಡ್ಬೇಕು? ಸಾಲ ಮನ್ನಾ ಮಾಡ್ಬೇಕ್ರಿ. ಸಾಲ ಮನ್ನಾ ಮಾಡ್ರಿ. ಸಾಲ ಮಾಡಿದ್ರೆ ರೈತಗ ನಿಮ್ ಹೋಟೆಲ್ ಕೈ ಸಿಗ್ತಾವ. ಮತ್ತೆ ಏನೇನ್ ಬೇಡಿಕೆ? ಸಾಲ ಒಂದ್ಸಾರಿ ಮನ್ನಾ ಮಾಡಿದೆವು, ಮತ್ತ ಅದ್ರನು ಇದು ಮೊದಲು ಮಾಡಿದೇವ್ ಅಂತಾರ ಅವ್ರು. ಡಿ.ಕೆ. ಯಾರ್ರಿ ಕುಮಾರಸ್ವಾಮಿ ಇದ್ದಾಗ ಸ್ವಲ್ಪ ಮನ್ನಾ ಆಗಿರ್ಬೇಕು. ಈಗ ಮಾಡ್ಬೇಕಂತೀರಿ? ಮಾಡಬೇಕ್ರಿ ಸೌಕರ. ಮಾಡಿದ್ರೆ ರೈತ ಉಳಿಯಲ್ಲ ಸಾತ್ ಹೋಗ್ತಾನ ಭೂಮಿ ಮೇಲೆ. ಅಧಿಕಾರ ಬಿಟ್ಟು ಹೋಗ್ಬೇಡ್ರಿ, ಅದಕ್ಕೆ ಹಿಡ್ಕೊಳ್ರಿ. ಬರೋಬರಿ. ನಾವೇನೋ ನಿಮ್ಗೆ ಬೈದಿಲ್ಲ ಅಂದಿಲ್ಲ, ತಪ್ಪಂದಿಲ್ಲ. ನ್ಯಾಯಾಧೀಶ ನ್ಯಾಯ ಬಿಟ್ಟು ಮಗನ ತುಳಿದ್ರ ಹೆಜ್ಜೆ ಇಡ್ಬೇಕಲ್ಲಿ. ಬರ್ರಿ ಈ ಕಡೆ ಕಬ್ಬು ನೋಡಮ್ ಬರ್ರಿ. ನೋಡ್ರಿ ನಾವು ತಿರ್ಗಾಡಿ ನೋಡ್ರಿ, ನೀವು ಬೆಳ್ತೀರಿ ನಿಮ್ಗೆ ನೀರೇನ್ರಿ ಮಾಡ್ತೀರಿ? ನೀರಿಲ್ರಿ ಒಟ್ಟು ಕಬ್ಬು ಪೂರ ಒಣಗಿಬಿಟ್ಟ ನೋಡ್ರಿ. ಎಷ್ಟು ಎಕರೆ ಅದ ರೀ ಕಬ್ಬು? ಇದು ಒಂದು ಎಕರೆ ಅದ ರೀ. 1 ಎಕರೆ ಅದ ರೀ. ಏನ್ ಮಾಡ್ತೀರಿ? ಅದೇ ವರ್ಷ ಯಾವ್ದು ಬೆಳೆ ಆಗ್ಯದ ಹಚ್ಚಿರಿ? ಒಟ್ಟು ಹೋದ ವರ್ಷ ಮಳೆ ಬತ್ರಿ, ಅದು ನೀರ್ ಆಲಾರ ಬಟ್ಟಿಗೆ ಹತ್ತಿ ಹಚ್ಚಿದ್ರಿ. ಒಂದು ಕ್ವಿಂಟಲ್ ಆಲಿಲ್ರಿ ಇದು 1 ಎಕರೆದಾಗ. ಈ ವರ್ಷ ಮಳೆ ಹೋಗ್ಬಿಟ್ಟದ. ಅದೇ ಮಳೆ ಬಂದ್ರ ಆತಿತ್ರಿ, ಅದೆಲ್ಲ ಚಲೋ ಆತಿತ್ರಿ. ಮಳೆನೇ ಇಲ್ಲಲ್ರಿ. ರಾಜಕಾರಣ ಓಡಾಡಕತ್ತ ನಾವ್ ಮತ್ತೆ ಯಾವ ನೋಡಿದ್ರಿ? ರಾಜಕಾರಣಿ ಏನ ಪಲ್ಟಿ ಆಲಗತ್ತಲ್ರಿ. ಡಿ.ಕೆ. ಶಿವಕುಮಾರ್ ಆದ್ರಿ. ಮತ್ತೇನು ಡಿ.ಕೆ ಮಾಡಿದ್ರೆ ಒಳ್ಳೇದವ. ಡಿ.ಕೆ ಏನ್ ಮಾಡ್ಕೊತಾನ್ರಿ, ಸಾಲ ರೈತರ ಸಾಲ ಮನ್ನಾ ಮಾಡಿದ್ರ 100 6 ಬಿಡ್ತಾನವ. ಇಲ್ಲಂದ್ರೆ ಏನ್ ಬರ್ಲವ.
ಹಾಂ ಆ ಹೆಣ್ಮಕ್ಳು ರೊಕ್ಕ ಹಾಕದ ಹಾಂ ಅವ್ಕ ರೊಕ್ಕ ಹುಚ್ಚ ರೊಕ್ಕ ಹಾಕರ ರೊಕ್ಕ ಓಡಿಸಿದ್ರಿ ಅದೇ ರೈತರ ಕಷ್ಟದ ಮೇನ ಅವ್ರ ಪರಿಹಾರ ಏನ್ರಿ ಹೆಣ್ಮಕ್ಳು ಮಾಡ್ತಾರೆ ರೊಟ್ಟಿ ಬಿಡ್ತಾರ ಹಾಕಿ ಬಿಡ್ತಾರ ಮನೆಗೆ ಇಡ್ತಾರ ಗಂಡಸ ಏನ್ ಮಾಡ್ತಾರ ದುಡಿತಾರ ಹೊಲ ಗಸ ದುಡ್ಡು ಮೆಹನತ್ ಮಾಡ್ತಾರ ಗಂಡಸವ. ಮತ್ತೇನೇನು ಅವ ರೀ ರೈತರಿಗೆ ಏನು ಮಾಡ್ಬೇಕು ಹೇಳ್ರಿ? ಸಾಲ ಮನ್ನಾ ಒಂದು ಸಾಲ ಮನ್ನಾ ಮಾಡ್ರಿ, ಸಾಲ ಮನ್ನಾ ಮಾಡಿದ್ರೆ ನಮ್ಮ ಈ ಬೆಂಬಲ ಬೆಲೆ ಸಿಗ್ಬೇಕಲ್ರಿ ಬೆಳಿಗ್ಗೆ ರೇಟ್ ಸಿಗಲ್ಲಾಗ್ಯದ ಬೆಳೆದಿದ್ದು. ಬೆಳೆದಿ ನೋಡ್ರಿ ಸದ್ದ ಉಂಬಾಣಿ ಹಂಗಿತ್ತು 150 ರೂಪಾಯಿ ಕಿಲೋ ಐತ್ರಿ. ಹಾಂ ರೀ ಹೌದಲ್ರಿ? ಹಾಂ 150 ಹೋಗಿ 200 ಇದು 190 ಆಗ್ಯದ ಈಗ. ಹಾಂ ಹೆಚ್ಚಿಗೆ ಆಗ್ಯದ ರೀ. ಹೆಚ್ಚಾಯ್ತು. ಹಾಂ ಡೀಸೆಲ್ ಸುದ್ದಿ ಹೆಚ್ಚಾಗ್ಯದ, ಪೆಟ್ರೋಲ್ ಎಲ್ಲ ಹೆಚ್ಚಿಗೆ ಆಗ್ಯಾವ್ರಿ. ಎಲ್ಲ ಹೆಚ್ಚಾಗ್ಯದ. ರೈತರ ಬೆಲೆ ಇದು ಆಗಲ್ಲ. ಬೆಲೆ ಏನದ? ಹಾಂ ಒಂದು ಚೀಲ ಗೋಧಿ ಪ್ಯಾಕೆಟ್ ಹೋದ್ರೆ ಬೆಲೆ ಅದಕ್ಕೆ ಎಷ್ಟದ ರೀ ಈಗ? 5,000 ಇರ್ಬೇಕು. ಹಾಂ ಬರೀ 200 ಇದು 1,000 ಅದಕ್ಕೆ. ಹೌದ್ರಿ. ಮತ್ತು ಇವು ಎಲ್ಲ ತೊಗರಿ ಹತ್ತಿ ಅದೇ 600 ಅದು 6,000 7,000 ಇದೇ ಬೆಲೆ. 10,000 ಅಂದ್ರೆ ಎಷ್ಟು ಇದು 10 ವರ್ಷ ಹಿಡಿದು ರೇಟ್ ಹೆಚ್ಚಿಗೆ ಆಗಲ್ಲ ಅದ. ಮತ್ತು ಉಳಿದಿ ಎಲ್ಲ ಹೆಚ್ಚಿಗೆ ಆಗಲ್ಲ. ಇದ್ಯಾಕೆ ಮಾಡತ್ತೀರಿ ನೀವು? ಇದ್ಯಾಕೆ ಮಾಡತ್ತೀರಿ ನೀವು? ಅದೇ ಮತ್ತೆ ಇನ್ನ ಏನು ಮಾಡ್ಬೇಕ್ರಿ ಸರ್ಕಾರ ರೈತರಿಗೆ ಹೇಳ್ರಿ? ಬರೀ ಮನ್ನಾ ಮಾಡೋದೊಂದು ಇವು ಬೆಳೆ ಏನೇನು ರೇಟ್ ಹೆಚ್ಚಿಗೆ ಆಗಬೇಕು. ರೇಟ್ ಐತ್ರಿ ಕತ್ತ ಮತ್ತು ಬೀಜ ಒಟ್ಟು ಕಮ್ಮಿ ಮಾಡ್ರಿ. ಅವ್ರಿ ಕಡಿಮೆ ಮಾಡ್ರಿ ಅವ್ರು ಕಡಿಮೆ ಮಾಡ್ರಿ. ಅಂದಾಗ ಲಾಭ ಆತ. 20 ಚೀಲ ಖಾತಾರ ಅವನಿಗೆ ಒಂದು 90% 100% ಅದಾಗ ಹೆಂಗೆ ಗೊತ್ತಾಗ್ತಾರ ಒಂದು 200% ಕಮ್ಮಿ ಆಗ್ಬೇಕು. ಅದೇ ಹೆಚ್ಚಿಗೆ ಇದಾರೆ ಅದನ್ನು. ಅದೇ ಇಲ್ಲ ಅಂದ್ರೆ ಹೆಣ್ಮಕ್ಳದು 2,000 ಹಾಕದ 3,000 ಹಾಕದ 2,000 ಹಾಕೋದಲ್ಲ. ನೀವು ಹೆಣ್ಮಕ್ಳು ಮತ್ತೆ ಗಂಡಸರು ಜಡಿತಾರ ಹಾಕೊಂಡು ಆಯ್ತು ಜಡಿತಾರ ಮತ್ತೆ ಜಡದೆ ಬಿಡ್ತಾರ ಹೆಣ್ಮಕ್ಳಿಗೆ. ಹೊಟ್ಟೆ ಮಕ್ಳು 2,000 ಹಾಕಿ ಹೊಟ್ಟೆ ಆರೋಗ್ಯ ಆಗಿರ್ತಾರೆ. ಆಯ್ತು ಮುಂದಿನ ಸಾರಿ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಸೋತ್ರ ಮನೆಗೆ ಹೋಗ್ತಾರ ಅವ್ರೇ ರೆಡಿನೇ ಇರ್ತಾರೆ. ಮತ್ತು ಮುಂದಿನ ಸಾರಿ ಅವ್ರು ಬರ್ತಾರೆ. ಈ BJP ಅವರು ಹೋದ್ರು, ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಹೋಗ್ಯಾರ BJP ಬರ್ತದೆ, BJP ಹೋಗ್ಯಾರ ಕಾಂಗ್ರೆಸ್ ಬರ್ತದೆ. ಅವರು ಅಡ್ಜಸ್ಟ್ಮೆಂಟ್ ಎಲ್ಲರೂ. ಅವ್ರು ಏನೇ